ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೇನು ಮಾಡ್ತಾ ಇದ್ದೇನೆ ಅಂದರೆ ಎಟ್ಟಿ ಸುಕ್ಕ. ಸೊ ಕನ್ನಡದಲ್ಲಿ ಇದಕ್ಕೆ ಸೀಗಡಿ ಅಂತ ಹೇಳ್ತಾರೆ, ತುಳುವಲ್ಲಿ ಎಟ್ಟಿ ಅಂತ ಹೇಳ್ತಾರೆ. ಸೊ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇದು ಚಿಕ್ಕ ಚಿಕ್ಕ ಎಟ್ಟಿ. ಇನ್ನೂ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಒಳ್ಳೆ ವೀಡಿಯೋಸ್ ಕೊಡ್ತೇನೆ. ಎಟ್ಟಿ ಮಾಡೋದು ಫಸ್ಟ್ ಪ್ರೊಸೀಜರ್ ಬಂದು ಅರಶಿನ ಹುಡಿ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿ 10 to 15 ಮಿನಿಟ್ಸ್ ಬಿಡಬೇಕು. ಇದಾದಮೇಲೆ ಒಂದು 15 ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಅಂದರೆ ಕರಿಮೆಣಸು, ಜೀರಿಗೆ ಮತ್ತು ಕೊತ್ತಂಬರಿ ಇದಿಷ್ಟನ್ನು ಪ್ಯಾನಲ್ಲಿ ರೋಸ್ಟ್ ಮಾಡಬೇಕು. ನಾನು ಆ್ಯಕ್ಚುಲಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಹಾಗೆ ನಾನು ನಿಮಗೆ ಖಾಲಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೇನೆ. ಮತ್ತು ನಾವು ಅದನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಹುಳಿ ಆ್ಯಡ್ ಮಾಡಿ ಗ್ರೈಂಡ್ ಮಾಡಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಬೇಕಾಗ್ತದೆ. ಸೊ ಈರುಳ್ಳಿ ನಮಗೆ ಬೇಕೇ, ಬಟ್ ಟೊಮೆಟೊ ಆಪ್ಷನಲ್ಲು, ಹುಳಿ ಹಾಕ್ತೇವಲ್ಲ. ಸೊ ಹಾಗೆ ನಮಗೆ ಟೊಮೆಟೊ ಬೇಕಂತಿಲ್ಲ, ನಿಮ್ಗೆ ಇಷ್ಟ ಆದರೆ ಹಾಕಿ, ನಾನು ಹಾಕ್ತೇನೆ, ಒಳ್ಳೆ ಆಗ್ತದೆ ಅಂತೇಳಿ. ನೆಕ್ಸ್ಟ್ ನಾವು ಅಡುಗೆ ಸ್ಟಾರ್ಟ್ ಮಾಡುವ. ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಕರಿಬೇವಿನ ಸೊಪ್ಪು, ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ ಗುದ್ದಿ ಹಾಕಿ ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಹಾಕ್ತಾ ಇರೋದು ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿ, ನಿಮಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಬೋದು, ಉದ್ದ ಸಹ ಕಟ್ ಮಾಡ್ಬೋದು, ಬಟ್ ನನಗೆ ಹೀಗೆ ಕಟ್ ಮಾಡಲಿಕ್ಕೆ ಇಷ್ಟ, ಸೊ ನಾನು ಹೀಗೆ ಮಾಡಿದೆ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1-2 ನಿಮಿಷ ಫ್ರೈ ಮಾಡಬೇಕು ಅದನ್ನು. ಅದಾದಮೇಲೆ ನಾವು ಟೊಮ್ಯಾಟೊ ಆ್ಯಡ್ ಮಾಡಬೇಕು. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಅದಕ್ಕೆ ಒಳ್ಳೆ ಫ್ರೈ ಕೊಟ್ಟು ಬೇಕಾದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದೆ, ಯಾಕಂದರೆ ಟೊಮೆಟೊ ಹಸಿ ಇದ್ರೆ ಅಷ್ಟು ಒಳ್ಳೆ ಆಗೋದಿಲ್ಲ ಅಲ್ಲ. ಹಾಗೆ ನೋಡಿ ಈ ಥರ ಆಗಬೇಕು. ಒಂದು 5 to 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು. ಅದಾದಮೇಲೆ ನಾವು ಎಟ್ಟಿ ಆ್ಯಡ್ ಮಾಡಬೇಕು. ಎಟ್ಟಿಯನ್ನು ಒಂದು 2 to 3 ಮಿನಿಟ್ಸ್ ಹೀಗೆ ಫ್ರೈ ಮಾಡಿ, ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ನೋಡಿ ಚೆಂದ ಬಂದಿದೆ ಈಗ. ಸೊ ಈಗ ನಾವು ಕಡ್ದಿಟ್ಟ ಮಸಾಲ ಹಾಕ್ತಾ ಇದ್ದೇವೆ. ನಾನು ಈ ಮಸಾಲೆ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಹೇಳ್ತೇನೆ. ನಾನು ಅವಾಗ ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಅಲ್ಲ, ಆ ಇಂಗ್ರೀಡಿಯೆಂಟ್ಸ ಆ್ಯಡ್ ಮಾಡಬೇಕು. ನಿಮಗೆ ಡ್ರೈ ಬೇಕಾದರೆ ಕಡಿಯುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಬಾರ್ದು. ನಿಮಗೆ ಡ್ರೈ ಬೇಡ, ಈಗ ನಾನು ಮಾಡುವಾಗೆ ಮಸಾಲೆ ಬೇಕಂದರೆ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ. ನೋಡಿ ಚೆಂದ ಕುದೀತಾ ಉಂಟು, ಒಳ್ಳೆ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ, ಅಂದರೆ ಸ್ವಲ್ಪ ಚೆಂದ ಬೇಯಿಸಿ, ಯಾಕಂದರೆ ಇಲ್ಲದ್ರೆ ಸ್ವಲ್ಪ ನಿಮಗೆ ತಿನ್ನುವಾಗ ಹಸಿ ಸ್ಮೆಲ್ ಬರ್ತದೆ. ಸೊ ನೆಕ್ಸ್ಟ್ ನಾವು ಒಂದು ಪ್ಯಾನಲ್ಲಿ ಕಾಯಿ ತುರಿ ಹಾಕ್ಕೊಳ್ಬೇಕು, ತೆಂಗಿನಕಾಯಿದು, ಮತ್ತು ಸ್ವಲ್ಪ ಅರಶಿನ ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಒಳ್ಳೆ ಅಂದರೆ ಒಂದು 2 to 3 ಮಿನಿಟ್ಸ್, ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಒಂದು ಸೈಡ್ ಪ್ರಾನ್ಸ್ ಸುಕ್ಕಾಗಿ ರೆಡಿ ಆಗ್ತಾ ಉಂಟು. ನೋಡಿ ಈ ಥರ ಆಗಬೇಕು, ಸ್ವಲ್ಪ ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಬೇಕು. ಆ ಟೈಮ್ಗೆ ನಾವು ತೆಂಗಿನಕಾಯಿ ಸೇರಿಸಬೇಕು. ತುಂಬ ಸಿಂಪಲ್, ನಾನು ವಿಡಿಯೋ ಸ್ವಲ್ಪ ಲ್ಯಾಗ್ ಮಾಡಿರ್ಬೋದು, ಬಟ್ ನಿಮಗೆ ಅರ್ಥ ಆಗಲಿ ಅಂತೇಳಿ ತುಂಬ ಅಂದರೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು, ತುಂಬ ಟೇಸ್ಟ್ ಇರ್ತದೆ. ಸೊ ಇದು ನಂದು ಇವತ್ತಿದು ಡಿಶ್. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಔಟ್ಪುಟ್ ಹೀಗೆ ಬರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ ನೀರು ದೋಸೆಗೆಲ್ಲ.